ನನಗೆ ಪದೇ ಪದೇ ಮದುವೆ ಆಗು ಅಂತ ಫೋರ್ಸ್ ಮಾಡಬೇಡ. ಇನ್ನೊಂದ್ಸಲ ಏನಾದರೂ ಫೋರ್ಸ್ ಮಾಡಿದ್ರೆ ದೊಡ್ಡ ಮನುಷ್ಯರ ಮನೆ ಮಗನ್ನ ಎಮೋಷನಲಿ ಫೂಲ್ ಮಾಡಿ ದುಡ್ಡಿನ ಆಸೆಗೆ ಈ ರೀತಿ ಎಲ್ಲ ಟಾರ್ಚರ್ ಕೊಡ್ತಿದ್ಯಾ ಅಂತ ನಿನ್ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ಈ ದುಡ್ಡು ಇಟ್ಕೊಂಡು ನಿನ್ನ ಹೊಟ್ಟೆ ಒಳಗಿರೋ ಅನಿಷ್ಟನ ತೆಗೆಸ್ಕೊಂತ ನೋಡು. ಕರೆಕ್ಟಾಗಿ ಹೇಳ್ತಾ ಇದೀನಿ ಕೇಳಿಸ್. ಏನಾದರೂ ಅಪ್ಪಿ ನಮ್ಮ ವಿಚಾರ ಹೇಳಿದ್ರೆ ನಿಮ್ಮ ಅಜ್ಜನ ಗುಟ ಕನ್ಸ್ಬಿಡ್ತೀನಿ. ಇದೆಲ್ಲ ಆಗೋಯ್ತು ನೋಡು ಸಾವಿತ್ರಿ, ಅವನು ನಿನ್ನನ್ನು ನಂಬಿಸಿ ಮೋಸ ಮಾಡಿದ್ದಾನೆ. ತಪ್ಪು ಮಾಡಿರೋದು ಅವನು. ಹಾಗಿದ್ಮೇಲೆ ಅದ್ರ ಶಿಕ್ಷೆ ನೀನ್ ಯಾಕೆ ಅನುಭವಿಸ್ಬೇಕು? ಅಷ್ಟಕ್ಕೂ ನಮಗೆ ಜೀವ ಕೊಟ್ಟಿರೋದು ದೇವ್ರು. ಇದನ್ನ ಕಳ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ ಸಾವಿತ್ರಿ. ಸಾಲದು ಅಂತ ಈಗ ನಿನ್ ಹೊಟ್ಟೆಯಲ್ಲಿ ಒಂದು ಪುಟ್ಟ ಜೀವ ಇದೆ. ಅದನ್ನ ಕೊಲ್ಲಕ್ ಹೇಗಾದ್ರೂ ಮನ್ಸು ಬರುತ್ತೆ ಸಾವಿತ್ರಿ. ಅಯ್ಯೋ ದೇವ್ರೆ, ನಾನು ನಿನ್ನ ಏನ್ ಮಾಡು ಅಂತೀರ? ಈಗ ನೀನೇನಾದ್ರೂ ಸತ್ರೆ ನಿನ್ ಹಾಗೆ ಎಷ್ಟೋ ಜನ ಹುಡುಗಿರು ಅವನ್ ಮೋಸಕ್ಕೆ ಬಲಿ ಆಗ್ಬೋದು. ಇದೆಲ್ಲ ಇಲ್ಲಿಗೆ ಕೊನೆ ಆಗ್ಬೇಕು. ನಿನಗಾಗಿರೋ ಅನ್ಯಾಯಕ್ಕೆ ನೀನ್ ಪ್ರತಿಕಾರ ತೀರಿಸ್ಕೋಬೇಕು. ನಿನ್ ಜೀವನ ಸರಿ ಹೋಗ್ಬೇಕು. ನಿನ್ ಹೊಟ್ಟೆಲಿರೋ ಪುಟ್ಟ ಕಂದಂಗೆ ನ್ಯಾಯ ಸಿಗ್ಬೇಕು. ನಂಗ್ ಮಾತು ಕೊಡು. ಇನ್ ಮುಂದೆ ಯಾವತ್ತೂ ನಿನ್ ಜೀವನ ಕಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ ಅಂತ ಮಾತು ಕೊಡು. ಮಾತು ಕೊಡು ಸಾವಿತ್ರಿ. ನೋಡು ಸಾವಿತ್ರಿ, ಇವತ್ತು ದೀಪಾವಳಿ. ನಿನ್ಗೆ ಪುನರ್ಜನ್ಮ ಸಿಕ್ಕಿದೆ ಅಂತ ಅನ್ಕೋ. ನಿನ್ ಜೀವನ ಆಗ್ಲಿ, ನಿನ್ ಮಗುವಿನ ಜೀವನ ಆಗ್ಲಿ ಕತ್ಲೆಯಲ್ಲಿ ಕಟ್ಟೋದಕ್ಕೆ ನಾನು ಬಿಡಲ್ಲ. ಸತ್ಯ ಬೆಳಕಿಗೆ ಬರಲೇಬೇಕು. ನಿನಗಾಗಿರೋ ಅನ್ಯಾಯಕ್ಕೆ ಉತ್ತರ ಸಿಗ್ಲೇಬೇಕು. ನಿನ್ಗೆ ಬದುಕು ಕೊಡ್ತೀನಿ ಅಂತ ಹೇಳಿ ನಿನ್ ಜೊತೆ ಮೋಸದ ಆಟ ಆಡಿರೋನು ನೀನ್ ಮುಂದೆ ಸೋತು ನಿನ್ನನ್ನ ಮದ್ವೆ ಆಗೋದಕ್ಕೆ ಒಪ್ಕೋಬೇಕು. ನೀನ್ ತಗೊಳ್ಳೋ ನಿರ್ಧಾರ ಹೆಣ್ಣು ಕುಲಕ್ಕೆ ಮಾದರಿ ಆಗ್ಬೇಕು. ನಿನ್ ಜೀವನಕ್ಕೋಸ್ಕರ, ನಿನ್ ಮಗುವಿನ ಜೀವನಕ್ಕೋಸ್ಕರ ನೀನ್ ಹೋರಾಡ್ಬೇಕು. ನಿನ್ ಜೊತೆ ಆಗ ನಾನಿರ್ತೀನಿ ಸಾವಿತ್ರಿ. ಯೋಚನೆ ಮಾಡ್ಬೇಡ.